ಗುರುಗಳೇ, ಇನ್ನು ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿದೆ? ಅವರಿಗೆ ಶುಭ ಅಶುಭ ಫಲಗಳೇನು? ಮತ್ತೆ ಯಾವೆಲ್ಲ ಯೋಗಗಳಿದೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಗುರುಗಳೇ? ಸೊ ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಗುರು ಇರ್ತಾನೆ. ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಗುರು ಬಂದಾಗ ಅದಕ್ಕೆ ವನವಾಸ ಅಂತ ಕರೀತಾರೆ. ಈ ಪಾಂಡವರಾಗಿರಬಹುದು, ಯಾರು ಈ ಅಜ್ಞಾತವಾಸಗಳಿಂದ ಮಾಡಿದ್ರೋ ಅಂಥ ವನವಾಸದ ಕೊಡ್ತಕ್ಕಂಥವನು ಮಿಥುನ ರಾಶಿಗೆ ಗುರು. ಮಿಥುನಿಗೆ ಗುರು ಒಳ್ಳೆಯವನಲ್ಲ. ಆದ್ದರಿಂದ ಮೊದಲು ಗುರು ಚರಿತ್ರೆಯನ್ನು ಓದ್ಕೊಳ್ಳೋದಾಗಲಿ, ಅಥವಾ ಗುರುವಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳೋದಾಗಲಿ, ಅಥವಾ ಗುರುವಿನ ಆರಾಧನೆ ಮಾಡುವುದರಿಂದ, ಅಥವಾ ಗುರುಗಳ ಮಠಗಳಿಗೆ ಹೋಗೋದರಿಂದ, ಅಥವಾ ಶಿವನ ದೇವಸ್ಥಾನಕ್ಕೆ ಶಿವಾಲಯಕ್ಕೆ ಹೋಗುವುದರಿಂದ, ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ ಈ ಗುರುವಿನ ದೋಷ ಬಿಟ್ಟು ಹೋಗ್ತದೆ. ಜನ್ಮಗುರು ಒಳ್ಳೆಯವನಲ್ಲ, ಯಾಕಂದರೆ ಅವನ ಜನ್ಮಗುರು ವನವಾಸವನ್ನು ಕೊಡ್ತಾನೆ, ವೃತ್ತ ತಿರುಗಾಟವನ್ನು ಕೊಡ್ತಾನೆ ಅಂತ. ಹಾಗೆಯೇ ಆ ಮಿಥುನ ರಾಶಿಯವರಿಗೆ 3ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗ್ತಾ ಇದೆ. 3ನೇ ಮನೆ ಶುಕ್ರನ ಸಂಚಾರ ಅದು ಶುಭವೋ ಅಶುಭವೋ ಅಂದರೆ ಅವನು ಶುಭಗ್ರಹನಾಗಿರೋದ್ರಿಂದ 3ನೇ ಮನೆಯಲ್ಲಿ ಶುಕ್ರ ಏನು ಅಂತ ಒಳ್ಳೆಯವನಲ್ಲ, ಆದರೆ ಅವನು ಕೆಟ್ಟದ್ದನ್ನು ಮಾಡಲ್ಲ, ಅವನು ತಟಸ್ಥನಾಗಿಬಿಡ್ತಾನೆ. ಯಾವಾಗ ಈ 3ನೇ ಮನೆಯಲ್ಲಿ ಮಿಥುನ ರಾಶಿಯವರಿಗೆ ಶುಕ್ರ ಬರ್ತಾನೋ ಅವನು ತಟಸ್ಥನಾಗ್ತಾನೆ. ಹಾಗೆಯೇ ಈ ಮಿಥುನ ರಾಶಿಯವರಿಗೆ ಕೇತು 3ನೇ ಮನೆಯಲ್ಲಿ ಇರೋದ್ರಿಂದ ಶುಭವನ್ನು ಕೊಡ್ತಾನೆ. ಕೇತುವು ಎಲ್ಲ ಏನು ಕೊಡ್ತಾನೆ ಅಂತಂದರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟ್ರಗಲ್ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಆಗ್ತಾ ಇರ್ತೀವಿ, ಆ ಕೆಲಸ ಎಗೇನ್ ತಾಪತ್ರ ಆಗ್ತಾ ಇರ್ತದೆ. ಅದು ಆಗ್ತಾನೇ ಇರಲ್ಲ. ಇವಾಗ ಆಗುತ್ತೆ, ನಾಳೆ ಆಗುತ್ತೆ, ಇದೆಲ್ಲ ನಿಂತಿರುತ್ತೆ. ಆ ನಿಂತಿರೋ ಕೆಲಸ ಕಾರ್ಯಗಳೆಲ್ಲ ಅವ್ರಿಗೆ ಮುಂದುವರೆದು ಬಿಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ? ಹಣಕಾಸು ಹೇಗಿರುತ್ತೆ ಅಂದರೆ, ಹಣಕಾಸನ್ನು ಅವರು ಸೇವಿಂಗ್ ಮಾಡ್ಕೋಬೇಕು. ಹಣಕಾಸು ಚೆನ್ನಾಗಾಗುತ್ತೆ, ಆದರೂ ಹಣಕಾಸನ್ನು ಅವರು ಸೇವಿಂಗ್ ಮಾಡಿಕೊಳ್ಳೇಬೇಕಾಗ್ತದೆ. ಈ ರಾಶಿಯಲ್ಲಿ ನಾವು 2 ಭಾಗ ಮಾಡ್ತೀವಿ. ಒಂದು ಧನಭಾಗ, ಒಂದು ದರಿದ್ರ ಭಾಗ ಅಂತ ಮಾಡ್ತೀವಿ. ಯಾವಾಗ ಆ ಜನ್ಮಸ್ಥ ಚಂದ್ರನಿಂದ ನಮ್ಮ ಜನ್ಮ ರಾಶಿಯಿಂದ 9, 10, 11, 12, 1, 2 ಈ ಮನೆಗಳಲ್ಲಿ ಗ್ರಹಗಳು ಸಂಚಾರ ಮಾಡುವಾಗ ಧನ ಚೆನ್ನಾಗಿರುತ್ತೆ. ಯಾವಾಗ 3, 4, 5, 6, 7, 8 ಈ ಮನೆಗಳಲ್ಲಿ ಗ್ರಹಗಳ ಸಂಚಾರ ಆಗುವಾಗ ಹಣಕಾಸು ವ್ಯತ್ಯಯ ಆಗುತ್ತೆ ಅಂತಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಹಣಕಾಸು ಚೆನ್ನಾಗಿರುತ್ತೆ, ಆದರೂ ಶಿವಪೂಜೆಯನ್ನು ಮಾಡೋದ್ರಿಂದ, ವಿಷ್ಣು ಸಹಸ್ರನಾಮವನ್ನು ಕೇಳೋದ್ರಿಂದ, ಹಾಗೆಯೇ ಹಳದಿ ವಸ್ತ್ರವನ್ನು ದಾನ ಮಾಡೋದರಿಂದ, ಕಡಲೆಕಾಳನ್ನು ದಾನ ಮಾಡೋದರಿಂದ ಇವರಿಗೆ ಶುಭ ಫಲ ಕೊಡ್ತಾರೆ. ಹಾಗೆಯೇ ಈ ಮಿಥುನ ರಾಶಿಯವರು ಏನಾದರೂ ಈಗ ಒಂದು ಮನೆ ಬೇಕು ಅಂತ ಹೇಳ್ತಾರೆ, ಸ್ವಂತ ಮನೆ ಮಾಡ್ಕೋಬೇಕು, ಒಂದು ಆಸ್ತಿ ಅಂತಸ್ತು ಹೇಗಿರುತ್ತೆ ಅಂತ ಏನಾದ್ರು ಹೇಳಿದ್ರೆ, ಮಿಥುನ ರಾಶಿಯವರು 4ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ಅವರು ಗೃಹವನ್ನು ಮಾಡ್ಬೋದು. ಗೃಹಕ್ಕೆ ಅವ್ರ ಯೋಗ ಇದೆ. ನೀವು ಸ್ವಂತ ಮನೆ ಮಾಡೋದಕ್ಕಾಗಲಿ ಅಥವಾ ಲೀಸ್ಗಾಗಲಿ ನೀವು ಮನೆ ಬದಲಾವಣೆ ಮಾಡಲಿಕ್ಕೆ ಶುಭ ಸಮಯ ಅಂತಿದೆ. ಇನ್ನು ಏನಾದರೂ ನಾನು ಕಾರ್ ತೊಗೋಬೇಕಾ, ವೆಹಿಕಲ್ ತೊಗೋಬೇಕಾದ್ರೆ ಈ ಅಕ್ಟೋಬರ್ ತುಂಬ ಶುಭ ಇದೆ. ಆ ಮಿಥುನ ರಾಶಿಯವರು ಎಲ್ಲ ರೀತಿಯಾಗಿರತಕ್ಕಂಥ ಕ್ರಯ ವಿಕ್ರಯಗಳನ್ನು ಮಾಡ್ಕೋಬೋದು. ಇನ್ನು ಆ ಮಿಥುನ ರಾಶಿಯವರಿಗೆ ಸಂತಾನ ಹೇಗಿರುತ್ತೆ ಅಂದರೆ, ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ, ಮಕ್ಕಳು ಮಾತು ಕೇಳ್ತಾರೆ. ಯಾಕಂದರೆ ತಾಯಿ ತಂದೆಗಳಿಗೆ ಇವತ್ತು ಇರೋದು ನಮ್ಮ ಮಕ್ಕಳ ಮಾತು ಕೇಳಲ್ಲ ಅನ್ನೋದೇ ಅವ್ರಿಗೆ ದೊಡ್ಡ ಸಮಸ್ಯೆ ಆಗಿರುತ್ತೆ. ಬಟ್ ಈ ಮಿಥುನ ರಾಶಿಯವರಿಗೆ ಈ 5ನೇ ಮನೆಯಲ್ಲಿ ಈ 2 ಗ್ರಹಗಳು ಸಂಚಾರ ಆಗೋದ್ರಿಂದ ಮಕ್ಕಳು ಮಾತನ್ನು ಕೇಳ್ತಾರೆ. ಅಥವಾ ನಾನು ಮಕ್ಕಳು ಬೇಕು ಅಂತ ಯಾರಾದರೂ ಅಂದರೆ ಅವರು ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ಅವರು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರೆ, ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತದೆ ಮಿಥುನ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಅಕ್ಟೋಬರಲ್ಲಿ ಆರೋಗ್ಯ ಸಮಸ್ಯೆ ಏನಾದರೂ ಬರಬಹುದಾ ಅಂತ ಹೇಳಿದ್ರೆ, ಅವರಿಗೆ ರಕ್ತಗಳ ಸಮಸ್ಯೆ, ತಲೆನೋವು ಬರುತ್ತೆ. ಆ ನಂತರ ತಲೆನೋವು ಬರೋದಕ್ಕಿಂತ ದೀರ್ಘವಾಗಿರ್ತಕ್ಕಂಥ ತಲೆನೋವು ಅಂತ ಕರೀತಾರೆ. ರಕ್ತದೋಷ, ದೀರ್ಘವಾಗಿರ್ತಕ್ಕಂಥ ತಲೆನೋವು, ಸುಸ್ತು, ಶೀತ ಮತ್ತು ಉಷ್ಣದಿಂದ ಅವರು ಕೇರ್ ತಗೋಬೇಕಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ ವೈವಾಹಿಕ ಜೀವನದ ಹೇಗಿರುತ್ತೆ ಅಂದರೆ, ವೈವಾಹಿಕ ಜೀವನ ಈ ಅಕ್ಟೋಬರ್ ತಿಂಗಳಲ್ಲಿ ಅವರಿಗೆ ಶುಭ ತಂದು ಕೊಡ್ತಾರೆ. ಯಾವ ರೀತಿಯಾಗಿರ್ತಕ್ಕಂಥ ತಾಪತ್ರೆಗಳು ಬರೋದಿಲ್ಲ. ಇನ್ನು ಆ ವೃಷಭ ರಾಶಿಯವರಿಗೆ ಟ್ರಾವೆಲ್ ಮಾಡ್ಬೋದಾ, ಅಪಘಾತಗಳಿಗೆ ತೊಂದರೆ ಆಗುತ್ತೆ ಅಂದರೆ ಯಾವುದೇ ರೀತಿಯಾಗಿರತಕ್ಕಂಥ ಸಮಸ್ಯೆಗಳು ಬರೋಲ್ಲ. ಅವರು ಯಾವ ದೇಶಕ್ಕೆ ಬೇಕಾದರೂ, ಯಾವ ರಾಜ್ಯಕ್ಕೆ ಬೇಕಾದರೂ ಮಿಥುನ ರಾಶಿಯವರು ಟ್ರಾವೆಲನ್ನು ಮಾಡ್ಬೋದು. ಇನ್ನು ಅವರೇನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ, ಧಾರಾಳವಾಗಿ ಹೊಸದನ್ನು ಅವರು ಪ್ರಾರಂಭ ಮಾಡ್ಬೋದು.
ಇನ್ನು ಈ ಮಿಥುನ ರಾಶಿಯವರು ಕೆರಿಯರ್ ಹೇಗಿರುತ್ತೆ, ನನ್ನ ಈ ಕೆರಿಯರ್ ಲೈಫ್ ಹೇಗಿರುತ್ತೆ, ಈ ತಿಂಗಳಲ್ಲಿ ಮುಂದಕ್ಕೆ ಪ್ರಮೋಷನ್ ಆಗುತ್ತಾ, ನನಗೆ ಕೆರಿಯರ್ ಚೆನ್ನಾಗಿರುತ್ತಾ ಅಂದರೆ ಹೌದು. ಈ ಮಿಥುನಕ್ಕೆ 10ನೇ ಮನೆಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಅವನು ರೆಟ್ರೋ ಆಗಿ 11ನೇ ಮನೆಗೂ ಸಂಬಂಧ ಬರುತ್ತೆ. ಆದ್ದರಿಂದ ಅವರು ಎಲ್ಲ ರೀತಿಯಾಗಿರ್ತಕ್ಕಂಥ ಕೆರಿಯರನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ಅವರು ಪಡ್ಕೋಬೋದು. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಗುರು ಒಬ್ಬ ಅನುಕೂಲವಾಗಿಲ್ಲ, ಇನ್ನೆಲ್ಲ ಗ್ರಹಗಳು ಚೆನ್ನಾಗಿರ್ತವೆ ಅಂತ ಹೇಳ್ಬೋದು.